ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಮಕರ ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್. ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಊರಿಂದ ನಮ್ಮ ಅಪ್ಪ ಬಂದಿದ್ದರು, ಹಾಗೆ ನಮ್ಮ ಅಕ್ಕ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದಾಳೆ. ಅವಳದು ಪೋರ್ಟ್ಫೋಲಿಯೋ ಇತ್ತು ಅಂತ ಅವ್ರ ಮನೆಗೆ ಕೂಡ ಹೋಗಿದ್ದೆ. ಅದರಿಂದ ಈ ವ್ಲಾಗ್ನ 1 ವೀಕ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಇದ್ದು ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಈಗ ದೇವ್ರ ಪಾತ್ರೆ ತೊಳ್ಕೊಳ್ಳೋಣ ಅಂತ ತೊಳ್ಕೊಳ್ತಾ ಇದ್ದೀನಿ. ನಾನು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಹುಣಸೆ ಹಣ್ಣು, ರಂಗೋಲಿ ಪೌಡರ್ ಹಾಗೆ ಇಟ್ಕೆ ಪೌಡರ್ ಯೂಸ್ ಮಾಡಿಕೊಂಡು ದೇವ್ರ ಪಾತ್ರೆನ ನೀಟಾಗಿ ತೊಳ್ಕೊಳ್ತೀನಿ. ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ. ದೀಪದಲ್ಲಿರೋ ಎಣ್ಣೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಯಾವುದೇ ಪಿತಾಂಬರಿ ಪೌಡರ್ ಏನು ಕೂಡ ಯೂಸ್ ಮಾಡಲ್ಲ. ನಾನು ಪಿತಾಂಬರಿ ಪೌಡರ್ ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ, ದೇವ್ರ ಪಾತ್ರೆಲ್ಲ ತೊಳೆದಾದ್ಮೇಲೆ ಒರೆಸಿಡಬೇಕು. ಇಲ್ಲ ಅಂತ ಅಂದರೆ ನೀರೆಲ್ಲ ಹಂಗೆ ಇದ್ದರೆ ಅದ್ರ ಮೇಲೆ ಒಂಥರ ಕಳೆ ಕೂತ್ಕೊಂಡಂಗೆ ಹಂಗೆ ಅದೇ ಕಲರಲ್ಲಿ ಇದಾಗುತ್ತೆ. ಪಾಪ ನಮ್ಮನೆ ಓನರು ನೈಟ್ ರಂಗೋಲಿ ಹಾಕ್ಬಿಟ್ಟು ಮಲಿಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಬೆಳಿಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಹಿಂಗೆ ಮಾಡಿದೆ. ನಾಯಿಗಳೆಲ್ಲ ಮಲಿಕೊಂಡು ಅದ್ರ ಮೇಲೆ. ಇದು ನಾನು ನಮ್ಮನೆ ಬಾಕ್ಲಲ್ಲಿ ಹಾಕಿರೋ ರಂಗೋಲಿ. ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ, ನನಗೆ ಬರೋಷ್ಟು ನಾನು ಹಾಕಿದ್ದೀನಿ. ಈ ರೀತಿ ದೇವ್ರ ಫೋಟೋಗೆಲ್ಲ ವಿಭೂತಿ, ಅರಿಶಿನ, ಕುಂಕುಮ ಹಾಗೆ ಹೂವೆಲ್ಲ ಇಟ್ಟು ಪೂಜೆ ಕೂಡ ಮಾಡಿಕೊಂಡೆ. ಊರಿಂದ ನಮ್ಮ ಅಪ್ಪಾಜಿ ಬಂದಿತ್ತು. ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಅಕ್ಕನ ಮಗನ ಕರ್ಕೊಂಡು ನಮ್ಮ ಮನೆಗೆ ಬಂದಿತ್ತು ನಮ್ಮಪ್ಪ. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಅಪ್ಪಾಜಿ ಬಂದಿದ್ದು ತುಂಬ ದಿನದಿಂದ ಕರೀತಾ ಇರೋದು, ನನ್ನ ಮದುವೆ ಆದಾಗಿಂದಲೂ ಕರೀತಾ ಇರೋದು ನಮ್ಮ ಮನೆಗೆ ಬನ್ನಿ ಅಂತ. ಬಟ್ ಕೆಲಸ ಅಂದ್ಕೊಂಡು ನಮ್ಮ ಅಪ್ಪಾಜಿ ಬಂದೇ ಇರಲಿಲ್ಲ. ಏನೋ ಒಂಥರ ಖುಷಿ ಹೆಣ್ಮಕ್ಳಿಗೆ ಅವ್ರ ಅಪ್ಪ ಅಮ್ಮಂದಿರೋರು ಮನೆಗೆ ಬಂದರೆ. ನಮ್ಮ ಖುಷಿನ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ ನಮ್ಮ ಅಪ್ಪ ಅಮ್ಮಂದಿರು ನಮ್ಮ ಮನೆಗೆ ಬಂದರೆ. ಮೊದಲು ನಾನು ಯಾರು ಇದು ಯಾರಿದು? ಇದು ಅಪ್ಪಾಜಿನ? ನಾನು ಚಿಕ್ಕಿ. ಇದು ತಾತು ತಾನೇ? ಅಪ್ಪಾಜಿ ಹೆಂಗಾಯ್ತು ನಿನಗೆ? ನಿಂಗೆ ಹೆಂಗ ಅಪ್ಪಾಜಿ? ತಿಮ್ಮ. ಇದು ತಿಮ್ಮನ? ಇದು ಅಲ್ಲಿ ಅಲ್ಲೈತಾ? ಹಾಯ್ ಮಾಡು. ಹಾಯ್ ಅನ್ನು. ಹಾಯ್ ಚಿಕ್ಕಿಗೆ. ಥ್ಯಾಂಕ್ ಯು. ಕಿಸಿ. ಥ್ಯಾಂಕ್ ಯು ಮುದ್ದು. ನಾವಿವತ್ತು ಬನ್ನೇರುಘಟ್ಟ ಝೂ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ಹಾಗೆ ನಮ್ಮ ಮುದ್ದು ಬಂದಿದ್ದಾರೆ. ಸೊ ಅದಕ್ಕೆ ಝೂ ತೋರ್ಸೋಣ ಹೋಗ್ತಾ ಇದ್ದೀವಿ. ಏನದು ಮುದ್ದು? ಏನದು? ಮಂಕಿನಾ? புளியோட கூட ಅದೇನು ಕೊತ್ತಿ ಮರಿ ಅಲ್ಲ ಹುಲಿಯೋದು
ಕರಿ ಬಾನ ಹೆಂಗ್ ಸೌಂಡ್ ಮಾಡುತ್ತೆ ಟೈಗರ್? ಹೆಂಗ್ ಸೌಂಡ್ ಮಾಡುತ್ತೆ? ಏನದು? ಕಲ್ಲಿ. ಏನದು? ಕಲ್ಲಿ ಅಲ್ಲ, ಕರಡಿ. ಕತ್ತೆ ಕಿರುಬ. ಏನ್ ಮುದ್ದು? ನೀರ್ ಎಲಿಫೆಂಟ್ ಅಂದ್ರೆ ವಾಟರ್ ಎಲಿಫೆಂಟ್ ಅನ್ಬೇಕು ಮುದ್ದು. ಇದು ಏನದು ಮುದ್ದು? ಏನದು? ಆನೆ, ಎಲಿಫೆಂಟ್. ನೋಡ ಆನೆ ಸಿಂಡು ಎಲ್ಲೋ. ಅಲ್ಲೇ ಹಾಕಿದ್ರು. ಬರ್ತಾ ಐತೆ. ಬಾ 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 ಚಿರ್ತೆ ಬಾ ಚಿರ್ತೆ ಬಾ. ಹಾಯ್. ಬಂತು. ಕರಿ 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 ಕರಿ. ಬಾ 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 ಬಾ. ಬಿದ್ದ ಕೋಳಿ ಇವನ ಕೋಳಿ ಕಮ್ಮಿ ಮುದ್ದು. ಅಲ್ಲಿ ಲಯನ್ ಲಯನ್. ಮುದ್ದು ಕಾಡು ನಮ್ಮ ತಳದ್ಕೊಳಿ ಇದು ನೋಡ. ಅದು ಕಾಡುಗಳು ಅದು ಎಲ್ಲೈತದ ಕಾಣ್ತಾ ಇಲ್ಲ. ಕಲರ್ ಕಲರ್ ಅಲ್ಲ ಅವು ಪ್ಯೂರ್ ಕಾಡುಗಳು ಅದು. ಮುದ್ದು ಏನದು ನೋಡು ನೀನು. ಅದು ಸೇಮ್ ಒಂದೇ ತರ ಕೂಗ್ತೀರಾ. ಫೇಸು ಸಿಂಹ ತರ ಬರುತ್ತೆ, ಅದಕ್ಕೆ ಸಿಂಹ ಬಾಲದ ಸಿಂಗಳಿಕ ಅಂತ. ಕೋತಿ ಅದ್ರ ಇಲ್ಲಿ ಅಲ್ಲಿ ಹೋಯ್ತಾ. ನೋಡಲ್ಲ ಸಿಗಬೇಕು ಯಾರನ್ನ ಬಾಯಾಗ ಕೊಕ್ ನೋಡಿ ಎಷ್ಟು ಉದ್ದ ಐತೆ. ಬನ್ನೇರುಘಟ್ಟ ಝೂ ಅಂತೂ ತುಂಬ ಚೆನ್ನಾಗಿದೆ. ಒಂದೊಳ್ಳೆ ಪ್ಲೇಸ್ ಮಕ್ಕಳಿಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಹಾಗೆ ಮೈಸೂರು ಝೂಗಿಂತ ಬನ್ನೇರುಘಟ್ಟ ಝೂ ಸ್ವಲ್ಪ ಚಿಕ್ಕ ಇದೆ. ಹಾಗೆ ನಮಗೆ ಬೇಕಂದರೆ ಸಫಾರಿ ಕೂಡ ಇರುತ್ತೆ. ಪರ್ ಹೆಡ್ 400 ಅನಿಸುತ್ತೆ ಸಫಾರಿಗೆ. ನಾವೇನು ಸಫಾರಿಗೇನು ಹೋಗಲಿಲ್ಲ. ಶೇಪ್ ಮಾಡಿದ್ರು ಅದೇ ಇವಳು
ನಮ್ಮ ಮುದ್ದು ನೋಡಿ ನನ್ನ ಯಾವ ರೀತಿ ಕರೀತಾನೆ. ಅವ್ನು ಕರೆಯೋದನ್ನ ಕೇಳಿಸ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗುತ್ತೆ ಅವ್ನ ಬಾಯ್ಲಿ ಆ ರೀತಿ. ಹಾಗೆ ರಿಟರ್ನ್ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮುದ್ದು ನಮ್ಮ ಊರಿಗೆ ಹೋಗ್ತಾ ಇದ್ರು. ನಮ್ಮ ಅಪ್ಪಾಜಿಗೆ ಅಂತೂ ಎಷ್ಟೊತ್ತಿಗೆ ನಮ್ಮ ಊರಿಗೆ ಹೋಗ್ತೀನಿ ಅನ್ನಂಗಾಗಿತ್ತು. ಯಾಕಂದರೆ ಗದ್ದೆಲಿ ಕೆಲಸ ಮಾಡೋರಿಗೆ ಸುಮ್ಮನೆ ಕೂರೋಕ್ಕೆ ಅಂತೂ ಆಗಲ್ಲ. ಅದಕ್ಕೆ ಬೇಜಾರಾಗ್ತಿತ್ತು ಅಂತ ನಮ್ಮ ಅಪ್ಪನಿಗೆ. ನಾನು ಊರಿಗೆ ಹೋಗಬೇಕು ಅಂತ ಹೊರಟು ಹೋಗ್ತಾ ಇದ್ದಾರೆ. ಎಷ್ಟೇ ಹೇಳಿದ್ರು ಉಳ್ಕೊಳುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.